ನಮಸ್ಕಾರ ವೀಕ್ಷಕರೇ, ನಾನು BB ವಾಹಿನಿಯ ಭಾಸ್ಕರ್. ಎಂದಿನಂತೆ ಈ ದಿನ ಮಹಾಭಾರತದ ಒಂದು ಸ್ವಾರಸ್ಯಕರವಾದಂತಹ ಕಥೆಯೊಂದಿಗೆ ಬಂದಿದ್ದೇನೆ. ಮುಖ್ಯವಾಗಿ ಮಹಾಭಾರತದಲ್ಲಿ ಪ್ರತಿಯೊಂದು ಪಾತ್ರಗಳು ತನ್ನದೇ ಆದಂತಹ ಹಿನ್ನೆಲೆಯನ್ನು, ಕಾರಣವನ್ನು ಹೊಂದಿದೆ. ಆ ನಿಟ್ಟಿನಲ್ಲಿ ಮಹಾಭಾರತದ ಕಾರಣಕರ್ತರಾದಂತಹ ಶಂತನು ಮಹಾರಾಜ, ಗಂಗಾದೇವಿ, ಅವರ ಪುತ್ರರಾದಂತಹ ಭೀಷ್ಮ, ಇವರು ಮಹಾಭಾರತದಲ್ಲಿ ಅವರ ಪಾತ್ರವನ್ನು ನಿರ್ವಹಿಸುವ ಮುಂಚೆ ಅವರ ಜನ್ಮ ರಹಸ್ಯ ಏನಿತ್ತು ಅಂತ ತಿಳಿಯೋಣ. ಒಮ್ಮೆ ಇಂದ್ರಲೋಕದಲ್ಲಿ ಇಂದ್ರ ಮಹಾರಾಜ ಒಂದು ದೊಡ್ಡ ಸಭೆಯನ್ನು ಏರ್ಪಾಡು ಮಾಡಿ ಅಲ್ಲಿ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿರ್ತಾನೆ. ಅಂದರೆ ದೇವತೆಗಳಿಗೆ, ಬೃಹಸ್ಪತಿಗಳಿಗೆ, ಋಷಿಗಳಿಗೆ, ಹಾಗೂ ಚಂದ್ರನಿಗೆ, ಸೂರ್ಯನಿಗೆ, ಹಾಗೂ ದೈವ ಕನ್ಯೆಯರಿಗೆ, ಅದೇ ರೀತಿ ಭೂಲೋಕದಲ್ಲಿ ಯಾರೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿ ಇಂದ್ರಲೋಕದ ಪದವಿಯನ್ನು ಪಡೆದಿರ್ತಾರೋ ಅವರುಗಳಿಗೂ ಸಹ ಆಹ್ವಾನವಿರುತ್ತೆ. ಹಾಗೆಯೇ ಭಿಕ್ಷುಕ ಎಂಬ ಮಹಾರಾಜ ಯಾಗಗಳನ್ನು ಮಾಡಿ ಇಂದ್ರಲೋಕದ ಪದವಿಯನ್ನು ಪಡೆದಿರ್ತಾನೆ. ಹಾಗಾಗಿ ಅವನಿಗೂ ಆಹ್ವಾನವು ಇರುತ್ತೆ. ಇವರೆಲ್ಲರೂ ಮಹಾಸಭೆಯನ್ನು ಸೇರಿರ್ತಾರೆ. ಆ ಭಿಕ್ಷುಕ ಮಹಾರಾಜ ಒಮ್ಮೆ ದೇವಕನ್ಯೆ ಅಂತ ಗಂಗೆಯನ್ನೇ ನೋಡುತ್ತಿರ್ತಾನೆ. ಅದನ್ನು ಗಮನಿಸಿದಂತಹ ದೇವಕನ್ಯಾದಂಥ ಗಂಗೆ ನಾಚಿ ಮುಸುನಗುವನ್ನು ಬೀಳ್ತಾಳೆ. ಇದನ್ನು ದೂರದಲ್ಲಿ ಇಂದ್ರ ಮಹಾರಾಜ ಗಮನಿಸಿ ಅವರಿಬ್ಬರಿಗೂ ಒಂದು ಶಾಪವನ್ನು ಕೊಡ್ತಾರೆ. ನೀವು ಈ ಸಭೆಯನ್ನು ಧಿಕ್ಕರಿಸಿ ಈ ಸಭೆಯ ಮರ್ಯಾದೆಯನ್ನು ಕಳೆದಿದ್ದೀರಾ, ಹಾಗಾಗಿ ಮುಂದಿನ ಜನ್ಮದಲ್ಲಿ ನೀವು ಮನುಷ್ಯರಾಗಿ ಭೂಲೋಕದಲ್ಲಿ ಸೇರಬೇಕು ಅಂತ ಒಂದು ಶಾಪವನ್ನು ಕೊಡ್ತಾರೆ. ಇದರಲ್ಲಿ ಗಂಗಾದೇವಿಯ ತಪ್ಪು ಇಲ್ಲದೇ ಇದ್ರೂ ಆಕೆಯು ಭೂಮಿಗೆ ಬಂದು ಈ ಒಂದು ಶಾಪವನ್ನು ಅನುಭವಿಸಬೇಕಾಗುತ್ತೆ. ಹೀಗಿದ್ದಾಗ ಭಿಕ್ಷುಕ ಮಹಾರಾಜ ಭೂಲೋಕದಲ್ಲಿ ಶಂತನುವಿನ ಅವತಾರದಲ್ಲಿ ಶಂತನು ಮಹಾರಾಜನಾಗಿ ಭೂಲೋಕಕ್ಕೆ ಬರ್ತಾರೆ. ಹಾಗೆಯೇ ದೇವಕನ್ಯೆಯಾದಂತಹ ಗಂಗೆಯು ಭೂಲೋಕಕ್ಕೆ ಬರಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇದನ್ನು ತಿಳಿದಂತಹ ಅಷ್ಟವಸುಗಳು ಗಂಗಾದೇವಿಯಲ್ಲಿ ತಮ್ಮ ಒಂದು ವಿನಂತಿಯನ್ನು ಇಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಸಹ ಋಷಿ ಮುನಿಗಳಿಂದ ಶಾಪಗ್ರಸ್ತರಾಗಿರ್ತಾರೆ. ಯಾರು ಈ ಅಷ್ಟವಸುಗಳು? ಈ ಅಷ್ಟವಸುಗಳು ದೇವತೆಗಳಾದಂತಹ ದೇವಲೋಕದಲ್ಲಿ ಅವರಿಗೆ ಆದಂತಹ ಒಂದು ಸ್ಥಾನಮಾನ ಇರುತ್ತೆ. ಆದರೂ ಅವರು ಒಂದು ತಪ್ಪನ್ನು ಮಾಡ್ತಾರೆ. ಏನಂದ್ರೆ ಈ ಅಷ್ಟವಸುಗಳಲ್ಲಿ ಒಬ್ಬ ತೂರ್ವಸು ಎಂದು ಇರ್ತಾನೆ. ಆತನ ಹೆಂಡತಿ ವಸಿಷ್ಠರ ಹತ್ರ ಇದ್ದಂತಹ ಕಾಮಧೇನುವನ್ನು ಆಸೆ ಪಡ್ತಾಳೆ ನೋಡ್ಲಿಕ್ಕೆ, ಹಾಗೂ ಕಾಮಧೇನುವನ್ನು ತನ್ನೊಟ್ಟಿಗೆ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾಳೆ. ಇದನ್ನು ತಿಳಿದ ತೂರ್ವಸು ತನ್ನ 7 ಜನ ಸಹೋದರರೊಂದಿಗೆ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಹೋಗಿ ಅವರು ಇಲ್ಲದೇ ಇರುವ ಸಮಯವನ್ನು ನೋಡಿ ಆ ಒಂದು ಕಾಮಧೇನುವನ್ನು ಅಲ್ಲಿಂದ ಕಸಿದು ತರ್ತಾರೆ. ಇದನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ಗಮನಿಸಿದಂತಹ ವಸಿಷ್ಠ ಮುನಿಗಳು ಅವರುಗಳಿಗೆ ಶಾಪವನ್ನು ಕೊಡ್ತಾರೆ. ನೀವುಗಳು 8 ಜನ ಭೂಲೋಕದಲ್ಲಿ ಮನುಷ್ಯರಾಗಿ ಜನ್ಮ ತಾಳಬೇಕು ಎಂದು ಶಾಪವನ್ನು ಕೊಡ್ತಾರೆ. ಇದಕ್ಕೆ ಪರಿಹಾರವೇ ಇಲ್ಲವಾ, ನಮ್ಮನ್ನು ಕ್ಷಮಿಸಿ ಎಂದು ಅಷ್ಟವಸುಗಳು ಕೇಳ್ಕೊಳ್ತಾರೆ. ನಿಮ್ಮ ಈ 8 ಜನರಲ್ಲಿ ಒಬ್ಬನದು ಬಹಳ ತಪ್ಪಿದೆ, ಆತನಿಗೋಸ್ಕರ ನೀವು 7 ಜನ ಆತನನ್ನು ಸಹಕರಿಸಿದ್ದೀರಿ. ಹಾಗಾಗಿ ನೀವು 7 ಮಂದಿ ಭೂಲೋಕದಲ್ಲಿ ಹುಟ್ಟಿ ಮರುಕ್ಷಣವೇ ಸಾವನ್ನಪ್ಪಿ ದೇವಲೋಕವನ್ನು ಸೇರ್ತೀರಾ. ಅದರಲ್ಲಿ ಒಬ್ಬ ಅಂದರೆ ತೂರ್ವಸು ಮಾತ್ರ ಭೂಲೋಕದಲ್ಲಿ ಇದ್ದು ಅಲ್ಲಿನ ಇಹಪರಗಳನ್ನೆಲ್ಲ ನೋಡಿಕೊಂಡು ತನ್ನ ಜನ್ಮವು ಪೂರ್ತಿ ಅಲ್ಲಿ ಇದ್ದು ಕಳೆದು ಬರಬೇಕು ಅಂತ ಹೇಳ್ತಾನೆ. ಹಾಗೆಯೇ ಇಲ್ಲಿ ಭೂಲೋಕದಲ್ಲಿ ಶಂತನು ಮಹಾರಾಜ, ಭಿಕ್ಷುಕ ಮಹಾರಾಜನಾಗಿದ್ದಂತಹ ಅವನು ಶಾಪಗ್ರಸ್ತನಾಗಿ ಶಂತನವಾಗಿ ಹುಡ್ತಾನೆ. ದೇವಕನ್ಯೆ ಅಂತ ಗಂಗೆಯು ಭೂಲೋಕದಲ್ಲಿ ಬರ್ತಾರೆ. ಅವರಿಬ್ಬರಿಗೂ ವಿವಾಹವಾಗಿ 8 ಜನ ಮಕ್ಕಳು ಹುಟ್ಟುತ್ತಾರೆ. ಗಂಗಾದೇವಿ ಮದುವೆಗೆ ಮುನ್ನ ಶಂತನು ಹತ್ರ ಒಂದು ಷರತ್ತನ್ನು ಹಾಕಿರ್ತಾಳೆ. ಏನಂದ್ರೆ, ತಾನು ಏನೇ ಮಾಡಿದರೂ ಅದಕ್ಕೆ ಅಡ್ಡಿಯನ್ನು ಉಂಟು ಮಾಡಬಾರದು. ಒಮ್ಮೆ ನೀನು ಅಡ್ಡಿಯನ್ನು ಉಂಟು ಮಾಡಿದರೆ ನಾನು ನಿನ್ನೊಟ್ಟಿಗೆ ಇರುವುದಿಲ್ಲ ಎಂದು ಹೇಳಿರ್ತಾಳೆ. ಅದಕ್ಕೆ ಅವನು ಒಪ್ಪಿಗೆ ಕೊಟ್ಟು ಮದುವೆಯೂ ಆಗ್ತಾರೆ. ಹಾಗೆಯೇ ಮದುವೆಯ ನಂತರ ತನ್ನ 7 ಜನ ಮಕ್ಕಳನ್ನು ಗಂಗೆ ಒಂದರ ನಂತರ ಒಂದನ್ನು ನದಿಗೆ ಹುಟ್ಟಿದ ಕೂಡಲೇ ಎಸೆಯುತ್ತಾಳೆ. ಇದನ್ನು ಗಮನಿಸಿದಂತಹ ಶಂತನು ತುಂಬಾ ಬೇಜಾರಾಗಿ 8ನೇ ಮಗುವಿನ ನದಿಯಲ್ಲಿ ಎಸೆಯುವ ಮುನ್ನ ಅಡ್ಡಿಯನ್ನು ಉಂಟು ಮಾಡ್ತಾನೆ. ಅದಕ್ಕೆ ಗಂಗಾದೇವಿಯು, ನಾನು ಹೇಳಿರೋ ಷರತ್ತನ್ನು ನೀವು ವಚನ ಭ್ರಷ್ಟರಾಗಿದ್ದೀರಿ, ನಾನು ನಿಮ್ಮೊಟ್ಟಿಗಿರುವುದಿಲ್ಲ ಅಂತಾನೆ. ಯಾಕೆ ಅಂದಾಗ ಈ ಹಿನ್ನೆಲೆ ಕಥೆಯನ್ನೆಲ್ಲ ಅವರ ಪೂರ್ವ ಜನ್ಮದಲ್ಲಿ ಏನಾಗಿದ್ದರು,
ಈ 7 ಜನ ಅಷ್ಟವಸುಗಳು ಯಾವ ತಪ್ಪು ಮಾಡಿ ಶಾಪಗ್ರಸ್ತರಾಗಿ ಭೂಲೋಕಕ್ಕೆ ಬಂದರು, ಇದರ ಕಥೆಗಳನ್ನು ಎಲ್ಲವನ್ನು ವಿವರಿಸಿ ಹೇಳ್ತಾಳೆ. ಸೊ ಇದರಿಂದ ಶಂತನುವಿಗೆ ತಾನು ಮಾಡಿದ ತಪ್ಪುಗಳು ಹಾಗೂ ತಾನು ಏಕೆ ಭೂಲೋಕಕ್ಕೆ ಬಂದೆ ಹಾಗೂ ಗಂಗಾದೇವಿಯನ್ನು ಏಕೆ ವರೆಸ್ದೆ ಹಾಗೂ ಈ 7 ಜನ ಮಕ್ಕಳು ಯಾವ ರೀತಿ ನದಿಗೆ ಸಮರ್ಪಣೆಯನ್ನು ಮಾಡಿಕೊಂಡ್ರು ಈ ಗಂಗೆ, ಹಾಗೆ 8ನೇವನಾದಂತಹ ತೂರ್ವಸು ಆಗಿದ್ದಂತಹ ಓದ ಜನದಲ್ಲಿ ಈಗ ಭೀಷ್ಮನಾಗಿ ನನ್ನ ಮಗನಾಗಿ ಬಂದ ಈ ವಿಷಯಗಳೆಲ್ಲ ತಿಳಿದುಕೊಳ್ತಾರೆ. ವೀಕ್ಷಕರೇ, ಈ ಒಂದು ಕತೆ ಮಹಾಭಾರತದಲ್ಲಿ ಅಷ್ಟಾಗಿ ಎಲ್ಲೂ ಬಂದಿಲ್ಲ. ಯಾಕೆಂದರೆ ಮಹಾಭಾರತದ ಕತೆ ಶುರುವಾಗೋದು ಪ್ರದೀಪಿನ ಮಗನಾದಂತಹ ಶಂತನು ಮಗನಾದಂತಹ ಭೀಷ್ಮ ನಂತರ ಧೃತರಾಷ್ಟ್ರ ಈ ರೀತಿ ಬರುತ್ತೆ. ಆದರೆ ಇವರ ಜನ್ಮ ಪೂರ್ವದಲ್ಲಿ ಏನಾಗಿದ್ದರು ಎಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.